ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆ ಸೇರಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅತಿವೃಷ್ಟಿಯಿಂದ ಬೆಳೆ ನಾಶ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ನೀಡಲು ಬಿಜೆಪಿ ಸರ್ಕಾರ ಬದ್ಧ. ನಳಿನ್ ಕುಮಾರ್. ಪ್ರವಾಹದಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ತತ್ತರ, ಕಿವಿ ಕಣ್ಣು ಹೃದಯವಿಲ್ಲದ ಬಿಜೆಪಿ ಸರ್ಕಾರದ ವಿರುದ್ಧ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಭಾಲ್ಕಿ ಶಾಸಕ ಈಶ್ವರ್ ಖಂಡ್ರೆ ಆಕ್ರೋಶ. ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ನಲ್ಲಿ ಸಾಧಕರಿಗೆ ಶಾಹೀನ್ ಶಿಕ್ಷಣ ಸಮೂಹದಿಂದ ಅದ್ದೂರಿ ಸನ್ಮಾನ. ಪ್ಯಾರಾಮಿಲಿಟರಿ ಸಿಆರ್ಪಿಎಫ್ ಯೋಧರಿಗೆ ದೇಶ ಸೇವೆ ಸಲ್ಲಿಸಿ ನಿವೃತ್ತರಾದ ಬೀದರ್ ಜಿಲ್ಲೆ ಹೆಮ್ಮೆಯ ಸುಪುತ್ರ ಬಸಯ್ಯ ಎಂ ಸ್ವಾಮಿ ಅವರಿಗೆ ಸನ್ಮಾನ. ದಿವಂಗತ ಶಾಸಕ ಬಿ ನಾರಾಯಣ ರಾವ್ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿದ ಸಚಿವ ಪ್ರಭು ಚವ್ಹಾಣ್. ಆರು ತಾಲೂಕಿನ ಬೆಳಕುಣಿ ಗ್ರಾಮಕ್ಕೆ ಭೇಟಿ ನೀಡಿ ವಿಪರೀತ ಮಳೆಯಿಂದಾಗಿ ಹಾನಿಗೊಳಗಾದ ರೈತರ ಸಮಸ್ಯೆ ಆಲಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿದ ವಿಪರೀತ ಮಳೆಯಿಂದ ಹಾನಿಗೊಳಗಾದ ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಗ್ದಲ್ ಗ್ರಾಮದ ಹೊಲಗಳಿಗೆ ಅಕ್ಟೋಬರ್ 19ರಂದು ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು, ಬೀದರ್ ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅತಿವೃಷ್ಟಿಯಿಂದ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸಂಕಷ್ಟದಲ್ಲಿರುವ ಈ ಭಾಗದ ರೈತರಿಗೆ ಬೆಳೆ ಹಾನಿ ಪರಿಹಾರ ನೀಡಲು ಬದ್ಧವಾಗಿವೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅಪಾರ ಪ್ರಮಾಣದಲ್ಲಿ ಅತಿವೃಷ್ಟಿಯಿಂದ ಬಹಳಷ್ಟು ಬೆಳೆ ಹಾನಿಯಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಈ ವರ್ಷ 3,70,000 ಹೆಕ್ಟೇರ್ ಕೃಷಿ ಭೂಮಿ ಅಳವಡಿಸಲಾಗಿತ್ತು. ಇದರಲ್ಲಿ 2,40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದು ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಿಂದ ತಿಳಿದು ಬರುತ್ತದೆ ಎಂದರು. ಬೆಳೆ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರದ ಕಲ್ಯಾಣ ಕರ್ನಾಟಕ ಸೇರಿದಂತೆ ಪ್ರವಾಹದಿಂದ ಬೆಳೆ ಹಾನಿಗೊಳಗಾದ ರಾಜ್ಯದ ಪ್ರತಿಯೊಬ್ಬ ರೈತರಿಗೆ ಪರಿಹಾರ ನೀಡಲು ಕಟಿಬದ್ಧವಾಗಿದೆ ಎಂದರು. ಬಸವಕಲ್ಯಾಣ ಉಪಚುನಾವಣೆ ಹಾಗೂ ಅತಿವೃಷ್ಟಿ ಕುರಿತು ಪರಿಶೀಲನೆ ಮಾಡಲು ಬಂದಿದ್ದೇನೆ. ಪಕ್ಷ ಸಂಘಟನೆಯ ಜೊತೆಗೆ ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವುದು ಬಿಜೆಪಿ ಕಾರ್ಯಕರ್ತನ ಆದ್ಯ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪಶುಸಂಗೋಪನೆ, ವಕ್ಫ್ ಹಜ್ ಹಾಗೂ ಬೀದರ್ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್, ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ್ ಖೂಬಾ, ಪಕ್ಷದ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಡಾಕ್ಟರ್ ಶೈಲೇಂದ್ರ ಬೆಲ್ದಡೆ ಅವರು ಸೇರಿದಂತೆ ಪಕ್ಷದ ಹಲವು ಮುಖಂಡರು ಇದ್ದರು. ಪ್ರವಾಹದಿಂದ ಕೃಷಿ ಭೂಮಿ ಮತ್ತು ಮನೆಗಳು ಹಾನಿಯಾಗಿದೆ. ಅದಕ್ಕೋಸ್ಕರ ನಾನು ಇವತ್ತು ಕ್ಷೇತ್ರಕ್ಕೆ ಬಂದಿದ್ದೇನೆ. ಬೀದರ್ ಒಂದು ಜಿಲ್ಲೆಯಲ್ಲಿ 3,70,000 ಹೆಕ್ಟೇರ್ ಭೂಮಿ ಕೃಷಿ ಅಳವಡಿಕೆ ಆಗಿದೆ. ಅದರಲ್ಲಿ 2,40,000 ಹೆಕ್ಟೇರ್ ಭೂಮಿಗಳು ನಾಶ ಆಗಿದೆ ಅಂತ ಸರ್ಕಾರಿ ಅಂಕಿಅಂಶ. ಅದರ ಜೊತೆಗೆ 9 ಜನರ ಪ್ರಾಣಹಾನಿಯಾಗಿದೆ, 63 ಪ್ರಾಣಿಗಳು ಮೃತ್ಯು ಆಗಿದೆ. ಈ ಎಲ್ಲ ಅಂಕಿಅಂಶಗಳನ್ನು ತಗೊಂಡಿದ್ದೇನೆ ಮತ್ತು ನೇರ ನಾನು ನೋಡಿ ಕೃಷಿಕರ ಭೂಮಿ ಏನಾಗಿದೆ, ಎಲ್ಲೆಲ್ಲಿ ಹಾಳಾಗಿದೆ, ಸೋಯಾಬೀನ್ ಇರ್ಬೋದು, ಕಬ್ಬು ಇರ್ಬೋದು ನಾಶ ಆಗ್ತದೆ. ಇದೆಲ್ಲವನ್ನು ಅಂದಾಜು ಮಾಡಿಕೊಂಡು ಒಂದು ಸಾರಿ ಆಗಿದೆ ಸರ್ಕಾರಕ್ಕೆ ರೈತರ ಜೊತೆ. ಹೀಗಾಗಿ ಈಗಾಗಲೇ ಕೇಂದ್ರ ಸರ್ಕಾರದ NDR, ಸರ್ಕಾರದ ರಾಜ್ಯ ಸರ್ಕಾರದ SDR, ಇವರೆಲ್ಲರಿಗೂ ಕೊಡಬೇಕಾಗಿರುವ ಪರಿಹಾರ ಕಾರ್ಯಕ್ರಮದಲ್ಲಿ ಮಂತ್ರಿಗಳ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಅದರ ಜೊತೆಗೆ ಪಾರ್ಟಿ ಜವಾಬ್ದಾರಿಗಳು, ಅದಕ್ಕೆ ನಾವು ಪಾರ್ಟಿ ಕಾರ್ಯಕರ್ತರು ಮೊನ್ನೆ ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈ ಭಾಗದ ಎಲ್ಲ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಪ್ರಮುಖರ ಹತ್ರ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ನೀವು ಇಳಿಬೇಕು, ಪರಿಹಾರ ಕಾರ್ಯದಲ್ಲಿ ತೊಡಗೊಳ್ಬೇಕು. ಪೂರ್ತಿ ಪಾರ್ಟಿಯ ಕಾರ್ಯಕರ್ತರು ಮುಂದೆ ನಿಂತು ಸಂಗ್ರಹ ಮಾಡಿ ಆದರೆ ಅವರು ಏನೇನು ವ್ಯವಸ್ಥೆಗಳಾಗಬೇಕು. ಗಂಜಿ ಕೇಂದ್ರಗಳು ಸರ್ಕಾರದ ಇರ್ತದೆ, ಬಾಕುಳದಂಥದ್ದು ಪರಿಹಾರ ಕೇಂದ್ರಗಳು, ಅಲ್ಲಿ ಬಟ್ಟೆ ಬೇಕು, ಬಾಕುಳದ ಔಷಧಿಗಳು ಬೇಕು, ಅದೆಲ್ಲವನ್ನು ಕೊಡಿಸುವಂಥ ಕೆಲಸ ಆಗಬೇಕು. ಅದಕ್ಕೆ ಕಾರ್ಯಕರ್ತರು ಮುಂದಲ್ಲಿರಬೇಕು ಅಂತ ಹೇಳಿದ್ದೆ. ಅದಕ್ಕೆ ಕಾರ್ಯಕರ್ತರಿಗೆ ಇಡೀ ಕಲ್ಯಾಣ ಕರ್ನಾಟಕದ ಪ್ರೇರಣೆ ಬರಲಿ ಅಂತ ನಾನು ಇವತ್ತೊಂದು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀನಿ. ಎರಡನೇದು ಸರ್ಕಾರದ ಕಡೆಯಿಂದ ಏನೆಲ್ಲ ಆಗಬೇಕು, ಇವತ್ತು ವರದಿಗಳನ್ನು ನಾನು ತೊಗೊಂಡಿದ್ದೀನಿ, ತೊಗೊಂಡು ಮುಖ್ಯಮಂತ್ರಿಗಳ ಗಮನ ಸೆಳೆದು ಅಂತೂ ಒಂದು ಸಾರಿ ಎಲ್ಲ ಈ ಭಾಗದ ಪ್ರತಿನಿಧಿಗಳ ಸಭೆ ಮಾಡಬೇಕು, ಅವರಲ್ಲೂ ಚರ್ಚೆ ಮಾಡಬೇಕು, ಎಲ್ಲವನ್ನು ವ್ಯವಸ್ಥಿತವಾಗಿ ತಲುಪಿಸಬೇಕು. ಇವತ್ತು ಎಲ್ಲ ಮಂತ್ರಿಗಳಿಗೆ, ಎಲ್ಲ ಶಾಸಕರುಗಳಿಗೆ ನಾವು ಹೇಳಿದ್ದೇವೆ, ನೀವು ಈ ನೆರೆ ಮುಗಿಯುವವರೆಗೆ ಅಲ್ಲೇ ನಿಲ್ಲಬೇಕು, ಅಲ್ಲೇ ನಿಂತು ಏನೆಲ್ಲ ಆಗಬೇಕು, ಸರ್ಕಾರ ಮತ್ತು ನಿಮ್ಮ ಮಟ್ಟದಲ್ಲಿ ಏನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಅಂತ ಹೇಳ್ತೀವಿ. ಈಗಾಗಲೇ ಚವ್ಹಾಣ್ ಅವರು ನಿನ್ನೆ ಯಾದಗಿರಿ ಮತ್ತು ಬೀದರ್ಗೆ ಹೋಗಿದ್ದಾರೆ. ಮೊನ್ನೆ ಕಂದಾಯ ಸಚಿವರು ತಿರುಗಿದ್ದಾರೆ. ಪೂರ್ತಿಯಾಗಿ ಒಬ್ಬೊಬ್ಬರು ಸಚಿವರುಗಳು ಅಲ್ಲೇ ನಿಂತು ಮಾಡ್ತಾ ಇದ್ದಾರೆ ಮತ್ತು ಬರ್ತಾ ಇದ್ದಾರೆ. ವರದಿಗಳು ನೋಡಿ, ಇದಕ್ಕೊಂದು ಕೈಲಿ ನೋಡಿ, ಎರಡೂ ಕೆಲಸ ನಮ್ಮದು ಪಾರ್ಟಿ ಎರಡಕ್ಕೂ ಬಂದಿದೆ. ಹೇಳ್ತೀನಿ, ಎರಡಕ್ಕೂ ಬಂದಿದೆ. ಎರಡೂ ವರದಿಗಳನ್ನು ತಗೊಂಡು ಹೋಗ್ಬೇಕು. ಬಂದಾಗ ನಾವು ಪಾರ್ಟಿ ಕಾರ್ಯಕರ್ತರು, ಪಾರ್ಟಿ ಎರಡೂ ಜವಾಬ್ದಾರಿಗಳು.
ಜನರ ಸಮಸ್ಯೆಗಳಿಗೆ ಏನು ಸ್ಪಂದಿಸಬೇಕು, ಅದು ಸಾಮಾಜಿಕ ಜವಾಬ್ದಾರಿಯಲ್ಲಿ ಸ್ಪಂದಿಸುವಂಥ ಕೆಲಸ ಮೊದಲು ಮಾಡಬೇಕು. ಅದಕ್ಕೆ ಬೆಳಗ್ಗೆ ಇದನ್ನೇ ಇಟ್ಕೊಂಡಿದೆ. ಇದೆಲ್ಲ ಮುಗಿಸ್ಕೊಂಡು ಇದರೆಲ್ಲ ವರದಿಗಳನ್ನು ತಗೊಂಡು ಮಧ್ಯಾಹ್ನ ನಂತರ ನಮ್ಮ ನಾಳೆ ಮಸ್ಕಿ ಮತ್ತು ಬಸವ ಕಲ್ಯಾಣ 2 ಪ್ರದೇಶ ಚುನಾವಣೆಗಳು ಮತ್ತು ವಿಧಾನ ಪರಿಷತ್ ಚುನಾವಣೆ ದೃಷ್ಟಿಯಿಂದ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಸರಿ, ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಭಾಲ್ಕಿ ಶಾಸಕ ಈಶ್ವರ್ ಖಂಡ್ರೆ ಅವರು ಬೀದರ್ ನಗರದಲ್ಲಿ ನಿನ್ನೆ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅತಿವೃಷ್ಟಿ ಅಪಾರ ಪ್ರಮಾಣದಲ್ಲಿ ಬೆಳೆ ನಾಶವಾದರೂ ದಪ್ಪ ಚರ್ಮದ ಕಿವಿ ಕಣ್ಣು ಇಲ್ಲದ ರಾಜ್ಯ ಸರ್ಕಾರ ತೀವ್ರವಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ಮಾಡಿದ ರೈತರೊಂದಿಗೆ ಮೀನ ಮೇಷ ಎಣಿಸುತ್ತಿರುವ ಉಭಯ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಭಾಲ್ಕಿ ಶಾಸಕ ಈಶ್ವರ್ ಖಂಡ್ರೆ ಅವರು ಬೀದರ್ ನಗರದಲ್ಲಿ ನಿನ್ನೆ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ದಪ್ಪ ಚರ್ಮದ ಕಿವಿ ಕಣ್ಣು ಹಾಗೂ ಹೃದಯವೂ ಇಲ್ಲದ ಸೇವಾಧನರಹಿತ ಸರ್ಕಾರ ಇದು. ಹಲವಾರು ಗ್ರಾಮಗಳು ಜಲವೃತವಾಗಿದ್ದು ಅನ್ನಕ್ಕಾಗಿ ಗ್ರಾಮಸ್ಥರು ಪರದಾಡುತ್ತಿದ್ದರೂ ಸ್ಪಂದಿಸದಿರುವ ಈ ಸರ್ಕಾರ ಜೀವಂತ ಇದೆಯಾ ಎಂಬ ಅನುಮಾನ ಮೂಡುತ್ತದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಭಾಲ್ಕಿ ಶಾಸಕ ಈಶ್ವರ್ ಖಂಡ್ರೆ ಆಕ್ರೋಶ ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಭೀಕರ ಪ್ರವಾಹ ಬಂದು ಜನ ತತ್ತರಿಸಿ ಹೋಗಿದ್ದಾರೆ. ಜೀವನ ಅಸ್ತವ್ಯಸ್ತಗೊಂಡಿದೆ. 2-3 ಬಾರಿ ಪ್ರವಾಹ ಬಂದರೂ ಸರ್ಕಾರ ಇಲ್ಲಿಯವರೆಗೆ ಯಾವುದೇ ಪರಿಹಾರ ಘೋಷಣೆ ಮಾಡಿಲ್ಲ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರದ ತಂಡ ಬಂದು ಹೋಗಿ ವರದಿ ಕೊಟ್ಟ ನಂತರ ರಾಜ್ಯ ಸರ್ಕಾರ ಪರಿಹಾರ ನೀಡುವುದು ಯಾವ ಲೆಕ್ಕ? ಜನ ಸತ್ತ ಮೇಲೆ ಪರಿಹಾರ ಕೊಟ್ಟಲ್ಲಿ ಏನು ಪ್ರಯೋಜನ? ತಕ್ಷಣವೇ ಪರಿಹಾರ ಕೊಡಿ, ರಾಜಕೀಯ ಮಾಡುವುದನ್ನು ಬಿಡಿ. ಚುನಾವಣೆಯ ಪ್ರಚಾರದ ಭರಾಟೆಯಲ್ಲಿ ಬಿಜೆಪಿಯವರು ಮುಂದಾಗಿದ್ದಾರೆ. ಆದರೆ ರಕ್ಷಣೆ, ಪರಿಹಾರ, ಪುನರ್ವಸತಿ ಕಾರ್ಯದಲ್ಲಿ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಪ್ರತಿಪಕ್ಷದಲ್ಲಿ ಇದ್ದುಕೊಂಡು ನಾವು ನಮ್ಮ ಜವಾಬ್ದಾರಿ ಹೊಣೆಗಾರಿಕೆ ನಿಭಾಯಿಸುತ್ತಿದ್ದೆವು. ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು, ರೈತರು, ಬಡವರ ಜೊತೆಯಲ್ಲಿದ್ದೇವೆ. ಆದರೆ ಬಿಜೆಪಿ ಚುನಾವಣಾ ಪ್ರಚಾರದಲ್ಲಿ ಮಗ್ನವಾಗಿದೆ. ಸರ್ಕಾರ ಬರೀ ನಾಟಕ ಮಾಡುತ್ತದೆ, ಜನರ ಸಮಸ್ಯೆಗೆ ಸ್ಪಂದನೆ ಮಾಡುತ್ತಿಲ್ಲ ಎಂದು ದೂರಿದರು. ರೈತರಿಗೆ ಪ್ರಕೃತಿ ವಿಕೋಪದ ಮಾನದಂಡದ ಪ್ರಕಾರ ಪರಿಹಾರ ನೀಡುವುದು ಅಂತಲ್ಲ, ಇದರ ಜೊತೆಗೆ ಪ್ರತಿ ಹೆಕ್ಟರ್ಗೆ 50,000 ರೂಪಾಯಿ ಪರಿಹಾರ ನೀಡಬೇಕೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಆಗ್ರಹಿಸಿದರು. ಅಕ್ಟೋಬರ್ 21ರಂದು ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದಲ್ಲಿ ಬಂದಿರುವ ಪ್ರವಾಹ ಸ್ಥಿತಿಯ ಅವಲೋಕನಕ್ಕೆ ವೈಮಾನಿಕ ಸಮೀಕ್ಷೆ ನಡೆಸುತ್ತಿದ್ದಾರೆ. ಭೀಮಾ ತೀರದಲ್ಲಿನ ಕಲಬುರಗಿ, ಯಾದಗಿರಿ, ರಾಯಚೂರು ಹಾಗೂ ವಿಜಯಪುರ ಜಿಲ್ಲೆಗೆ ಹಾನಿಯ ವಾಸ್ತವಿಕ ಸಮೀಕ್ಷೆಗಾಗಿ ಹೊರಟವರು ಬೀದರ್ ಜಿಲ್ಲೆಯನ್ನು ಮರೆತೇ ಬಿಟ್ಟಿದ್ದಾರೆ. ಇಲ್ಲಿ ಹಾನಿಯಾಗಿಲ್ಲವಾ ಎಂಬ ಪ್ರಶ್ನೆ ಇದ್ದರು. 3,70,000 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು 3,47,000 ಹೆಕ್ಟರ್ ಪ್ರದೇಶದಲ್ಲಿ ಹಾನಿಯಾಗಿರುವುದನ್ನು ಸರ್ಕಾರದ ಅಂಕಿ ಅಂಶಗಳೇ ಹೇಳುತ್ತವೆ. ಆದಾಗ್ಯೂ ಸಿಎಂ ವೈಮಾನಿಕ ಸಮೀಕ್ಷೆಯಲ್ಲಿ ಬೀದರ್ ಜಿಲ್ಲೆಯ ಸಮೀಕ್ಷೆ ಇಲ್ಲ. ಈಗಲಾದರೂ ಮುಖ್ಯಮಂತ್ರಿಗಳು ಬೀದರ್ ಜಿಲ್ಲೆಯ ಹಾನಿಯ ಬಗ್ಗೆ ವೈಮಾನಿಕ ಸಮೀಕ್ಷೆ ಮಾಡಿ ಜನಪ್ರತಿನಿಧಿಗಳೊಂದಿಗೆ, ಪ್ರಮುಖ ರೈತ ಮುಖ್ಯರೊಂದಿಗೆ ಪ್ರಗತಿ ಪರಿಶೀಲನೆ ನಡೆಸಿ ಪರಿಹಾರ ಘೋಷಣೆ ಮಾಡುವಂತೆ ಖಂಡ್ರೆ ಆಗ್ರಹಿಸಿದರು. ರಾಜ್ಯದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೇರಿಸುವ ಕೇಂದ್ರ ಸರ್ಕಾರದ ನಿರ್ಧಾರ ಜಿಲ್ಲೆಯ ಜನರಿಗೆ ಶಾಪವಾಗಿದೆ. ಬೀದರ್ ಭಾಲ್ಕಿ ರಸ್ತೆ ಮೇಲೆ 4 ಸಲ ಹೋಗಿ ಬಂದರೆ ಸಾಕು, ಟೊಂಕ ಮುರಿಯುತ್ತೆ. ಅತ್ಯುತ್ತಮ ರಸ್ತೆಯನ್ನು ಹಾಳಾಗಿಡಿವೆ. ರಾಷ್ಟ್ರೀಯ ಹೆದ್ದಾರಿ ಎಂದು ನಾಟಕವಾಡಿದಂತಾಗಿದೆ. ಫೇಸ್ಬುಕ್ನಲ್ಲಿ ಸಾಧನೆ ಹಾಕೋ ಸಂಸದರು ಈ ದುರವಸ್ಥೆ ನೋಡಲಿ ಎಂದು ಭಾಲ್ಕಿ ಶಾಸಕ ಈಶ್ವರ್ ಖಂಡ್ರೆ ಕಿಡಿಕಾರಿದರು. ಬೀದರ್ ಜಿಲ್ಲೆಯಲ್ಲಿ 2016ರಲ್ಲಿ ಕೆಲ ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೇರಿಸಲಾಯಿತು. ಗುಣಮಟ್ಟದ ರಸ್ತೆ ಸಂಚಾರಕ್ಕೆ ಯೋಗ್ಯವಾಗಿರಬೇಕು. ಆದರೆ ಇಂದು ನಮ್ಮ ಜಿಲ್ಲೆಯ ಜನರಿಗೆ ಶಾಪವಾಗಿ ಪರಿಣಮಿಸಿದೆ. ನೌಬಂದ್ನಿಂದ ಭಾಲ್ಕಿವರೆಗೆ, ಭಾಲ್ಕಿಯಿಂದ ನಾಂದೇಡ್ ಮಹಾರಾಷ್ಟ್ರ ಗಡಿವರೆಗೆ ಹಾಗೂ ನೌಬಂದ್ನಿಂದ ಹುಮ್ನಾಬಾದ್ವರೆಗೆ ಟೆಂಡರ್ ಆಗಿ 4 ವರ್ಷಗಳಾದರೂ ಅಪೂರ್ಣವಾಗಿದೆ. ಗರ್ಭಿಣಿಯರು ಸಂಚಾರದ ಸಂದರ್ಭ ಸಾವನ್ನಪ್ಪಿದ್ದು, ರೈತರ ಬೆಳೆ ಧೂಳಿನಿಂದ ನಷ್ಟವಾಗಿದೆ. ಈ ಹಿಂದೆ ನಿರ್ಮಿಸಿದ್ದ ರಸ್ತೆಯನ್ನು ಅಗಿದು ಹಾಕಿ ಸುಮಾರು 500 ಕೋಟಿ ರೂಪಾಯಿ ತೆರಗಿದ್ದಾರೆ. ಹಣ ಪೋಲು ಮಾಡುತ್ತಿದ್ದು ಅಕ್ಷಮ. ಇದರ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದರು. ರಸ್ತೆಯಲ್ಲಿ ಗುಂಡಿ ಇದೆಯೋ, ಗುಂಡಿಯಲ್ಲಿ ರಸ್ತೆ ಇದೆಯೋ ಎಂಬುದು ಅರ್ಥವಾಗುತ್ತಿಲ್ಲ. ಆದಾಗ್ಯೂ ರಾಷ್ಟ್ರೀಯ ಹೆದ್ದಾರಿ ನಿರ್ವಹಣೆ ಹೆಸರಲ್ಲಿ ಟೋಲ್ ಹಾಕಲಾಗುತ್ತಿದೆ ಅಂತೆ. ಅದನ್ನು ತೆಗೆಯದಿದ್ದರೆ ಜನ ಉಗ್ರವಾದ ಹೋರಾಟ ಮಾಡುವುದು ಗ್ಯಾರಂಟಿ ಎಂದು ಈಶ್ವರ್ ಖಂಡ್ರೆ ಎಚ್ಚರಿಸಿದರು. ಈ ಪತ್ರಿಕೆಗೋಷ್ಠಿಯಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್, ಬೀದರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಪಂಡಿತರಾವ್ ಚಿದ್ರಿ, ಕಾಂಗ್ರೆಸ್ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಸವರಾಜ ಶೆಟ್ಟಿ ಇದ್ದರು. ದಸರಾ ಮತ್ತು ನವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಆತ್ಮೀಯ ಸ್ನೇಹಿತರೆ, ಇಂದು ಇಡೀ ಬರೀ ನಮ್ಮ ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಭೀಕರವಾದಂಥ ಒಂದು ಪ್ರವಾಹ ಬಂದು ಜನ ತತ್ತರಿಸಿ ಹೋಗಿದ್ದಾರೆ. ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಇದು 2ನೇ 3ನೇ ಬಾರಿ ಪ್ರವಾಹ ಬಂದರೂ ನಮ್ಮಲ್ಲಿ ದಪ್ಪ ಚರ್ಮದ ಕವಿ, ಅವರ ಹತ್ರ ಕಿವಿನೂ ಇಲ್ಲ, ಕಣ್ಣು ಇಲ್ಲ, ಹೃದಯವೂ ಇಲ್ಲದ, ಸಂವೇದನೆ ಇಲ್ಲದ
ಆಡಳಿತಾರೂಢ ಸರ್ಕಾರ ಜನರ ಸಂಕಷ್ಟಕ್ಕೆ ಯಾವುದೇ ರೀತಿಯ ಸ್ಪಂದನೆ ಮಾಡ್ತಾ ಇಲ್ಲ. ಇಲ್ಲಿವರೆಗೆ ಯಾವುದೇ ಪರಿಹಾರ ಘೋಷಣೆ ಮಾಡಿಲ್ಲ. ಸುಮಾರು ಪ್ರದೇಶಗಳಲ್ಲಿ ಮಾಧ್ಯಮದಲ್ಲೇ ನೋಡ್ತಾ ಇದ್ದೀವಿ, ನಡುಗಡ್ಡೆ ಅಂತಾಗಿರುವ ಅನೇಕ ಜಲಾವೃತವಾದಂತಹ ಹಳ್ಳಿಗಳಲ್ಲಿ ಸುಮಾರು 1 ವಾರದಿಂದ ಜನ ಅನ್ನ ನೀರು ಇಲ್ಲದೆ ಸಂಕಷ್ಟದಲ್ಲಿದ್ದಾರೆ. ತಾವೇ ತೋರಿಸ್ತಾ ಇದ್ದೀರಿ, 10 ರೂಪಾಯಿ ಕೊಡಿ ಅನ್ನ ಸಿಗ್ತಾ ಇಲ್ಲ ಅನ್ನುವಂಥ ದೃಶ್ಯಗಳು. ಇಷ್ಟೆಲ್ಲ ಇದ್ರೂ ಇವತ್ತು ಸರ್ಕಾರ ಬಡವರ ಬಗ್ಗೆ, ಸಂಕಷ್ಟಕ್ಕೆ ಒಳಗಾದಂಥವರ ಬಗ್ಗೆ ಯಾವುದಕ್ಕೂ ಸ್ಪಂದನೆ ಮಾಡದೇ ಇರುವಂಥದ್ದು ನೋಡಿದರೆ ಇವತ್ತಿಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜನ ಇವತ್ತು ಆಲೋಚನೆ ಮಾಡ್ತಾ ಇದ್ದಾರೆ, ಇಂಥ ಒಂದು ಸರ್ಕಾರ ಇದ್ದರಷ್ಟು ಬಿಟ್ಟರಷ್ಟು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮೊನ್ನೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಯವರ ಪ್ರವಾಸ ಕಾರ್ಯಕ್ರಮ ನಾನು ನೋಡಿದ್ದೇನೆ. ಅದರಲ್ಲಿ 21ನೇ ತಾರೀಕಿಗೆ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಈ ವೈಮಾನಿಕ ಸಮೀಕ್ಷೆಯಲ್ಲಿ ಬರೀ ಉತ್ತರ ಕರ್ನಾಟಕದಲ್ಲಿ ಭಾರೀ ಪ್ರಮಾಣದ ಮಳೆಯಾಗಿದ್ದು ಭೀಮಾ ಕೃಷ್ಣಾ ನದಿಗಳಿಗೆ ನೀರು ಹರಿದು ಬರ್ತಾ ಇದೆ. ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತು ವಿಜಯಪುರ ಜಿಲ್ಲೆ ಹಲವಾರು ಗ್ರಾಮಗಳು ಮುಳುಗಡೆ ಆಗಿರುತ್ತವೆ. ಈ ಗ್ರಾಮಗಳು, ಈ ಒಂದು ಜಿಲ್ಲೆಗಳಲ್ಲಿ ಉಂಟಾಗಿರುವ ಹಾನಿಯ ವಾಸ್ತವಿಕವಾದ ಪ್ರಮಾಣವನ್ನು ಅರಿಯಲು ವೈಮಾನಿಕ ಸಮೀಕ್ಷೆ ಮಾಡುವುದು ಅಂತ ಹೇಳಿ ಅವರ ಒಂದು ಟೂರ್ ಪ್ರೋಗ್ರಾಮ್ ಬಂದಿದೆ. ಯಾಕೆ ಬೀದರ್ ಜಿಲ್ಲೆಯಲ್ಲಿ ಹಾನಿ ಆಗಲಿಲ್ವಾ? ಇವತ್ತು ಬೀದರಲ್ಲಿ ಸುಮಾರು 3,70,000 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ಬಿತ್ತಣಿಕೆ ಆಗಿದೆ. 3,70,982 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ಹಾನಿಯಾದ ವಿಸ್ತೀರ್ಣ 2,47,209 ಹೆಕ್ಟೇರ್. ಇನ್ನೂ ಸಮೀಕ್ಷೆ ನಡೀತಾ ಇದೆ. ಅಂದರೆ ಇದು ಇನ್ನೂ ಸಂಪೂರ್ಣವಾಗಿ ಸಮೀಕ್ಷೆ ಆದರೆ ಸುಮಾರು 70-80% ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಸುಮಾರು 2,000 ಕೋಟಿ ರೂಪಾಯಿ ಹಾನಿಯಾಗಿದೆ. ಇಷ್ಟೆಲ್ಲ ಇದ್ರೂ ವೈಮಾನಿಕ ಸಮೀಕ್ಷೆಯಲ್ಲಿ ಬೀದರ್ ಜಿಲ್ಲೆ ಹೆಸರೇ ಇಲ್ಲ. ಇದು ಬೀದರ್ ಜಿಲ್ಲೆಗೆ ಇವತ್ತು ಮಲತಾಯಿ ಧೋರಣೆ ಮಾಡುವಂತ ಒಂದು ಭಾವನೆ ಬರ್ತದೆ. ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇನೆ, ನೀವು ವೈಮಾನಿಕ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಆದಂತಹ ಅಪಾರ ಪ್ರಮಾಣವಾದಂತಹ ಹಾನಿಯಾಗಿದೆ, ಅದ್ರ ಬಗ್ಗೆನೂ ವೈಮಾನಿಕ ಸಮೀಕ್ಷೆ ಮಾಡಿ ಈ ಜಿಲ್ಲೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಮತ್ತು ಯಾರು ಪ್ರಮುಖ ರೈತ ಮುಖಂಡರೊಂದಿಗೆ ಈ ಒಂದು ಹಾನಿಯ ಬಗ್ಗೆ ಪ್ರಗತಿ ಪರಿಶೀಲನೆ ಸಭೆ ಮಾಡಿ ತತ್ಕ್ಷಣವೇ ಪರಿಹಾರ ಘೋಷಣೆ ಮಾಡಬೇಕು ಅಂತ ಹೇಳಿ ಜಿಲ್ಲೆಯ ಜನತೆ ಪರವಾಗಿ, ಈ ಭಾಗದ ಜನರ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಬೀದರ್ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆ ಅಡಿಯಲ್ಲಿ ಬೀದರ್ ನಗರದಲ್ಲಿ ನಡೆಯುತ್ತಿರುವ ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಸಭಾಂಗಣದಲ್ಲಿ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟಲ್ಲಿ ಪ್ರಸಕ್ತ ಸಾಲಿನ ನೀಟ್ನಲ್ಲಿ 9ನೇ ರ್ಯಾಂಕ್ ಪಡೆದ ಬೀದರ್ನ ಕಾರ್ತಿಕ್ ರೆಡ್ಡಿ 85ನೇ ರ್ಯಾಂಕ್ ಗಳಿಸಿದ ಬಸವ ಕನ್ನಡದ MD ಅರ್ಬಿದ್ ಅಹಮದ್ ಅವರಿಗೆ ಅದ್ದೂರಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದ ಮಾಜಿ ಸಚಿವರು ಹಾಗೂ ಬೀದರ್ ಜಿಲ್ಲೆಯ ಭಾರತೀಯ ಶಾಸಕರಾದ ಈಶ್ವರ್ ಖಂಡ್ರವರು ಮಾತನಾಡುತ್ತಾ ನೀಟ್ ಪರೀಕ್ಷೆಯಲ್ಲಿ ಬೀದರ್ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ ಕಾರ್ತಿಕ್ ರೆಡ್ಡಿ ಮತ್ತು ಅರ್ಬಿದ್ ಅಹಮದ್ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸಿದರು. ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆ ವಿದ್ಯಾರ್ಥಿಗಳು ಸಿಟಿ ಮತ್ತು ನೀಟ್ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ಬೀದರ್ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ದೇಶದ ಹಾರಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆಯ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಮಾರ್ಗದರ್ಶನದಲ್ಲಿ
ನೀಟ್ ಪರೀಕ್ಷೆಯಲ್ಲಿ ಅದ್ಭುತ ಸಾಧನೆ ಮಾಡಿದ ಕಾರ್ತಿಕ್ ರೆಡ್ಡಿ ಮತ್ತು ಅರ್ಬಾಜ್ ಅಹಮದ್ ಅವರಿಗೂ ಸಂಸ್ಥೆ ಆಡಳಿತ ಮಂಡಳಿ ಹಾಗೂ ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿಗಳಿಗೂ ಅಭಿನಂದಿಸಿ ಶುಭಾಶಯಗಳು ಹೇಳಿದರು. ಪ್ರಸಕ್ತ ಸಾಲಿನ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟಲ್ಲಿ ಸಾಧನೆ ಮಾಡಿರುವ ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿ ಕಾರ್ತಿಕ್ ರೆಡ್ಡಿ ಅವರು ಮಾತನಾಡುತ್ತಾ, ನೀಟ್ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ ಮೊದಲನೇ ರ್ಯಾಂಕ್ ಹಾಗೂ ದೇಶದಲ್ಲಿ 9ನೇ ರ್ಯಾಂಕ್ ಬರಲು ಕಾರಣಕರ್ತರಾದ ಸಂಸ್ಥೆ ಡಾಕ್ಟರ್ ಅಬ್ದುಲ್ ಖದೀರ್ ಕಾಲೇಜಿನ ಉಪನ್ಯಾಸಕರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ದೇಶದ ಅತ್ಯುತ್ತಮ ಆಸ್ಪತ್ರೆ ದೆಹಲಿಯ ಎಮ್ಸ್ನಲ್ಲಿ ವೈದ್ಯಕೀಯ ಓದಿ ಮುಗಿಸಿ ದೇಶದ ಬಡಜನರ ಸೇವೆ ಸಲ್ಲಿಸಬೇಕೆಂಬ ಗುರಿ ನನ್ನದಾಗಿದೆ ಎಂದರು. ಪ್ರಸಕ್ತ ಸಾಲಿನ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟಲ್ಲಿ ಸಾಧನೆ ಮಾಡಿರುವ ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿ ಅರ್ಬಾಜ್ ಅಹಮದ್ ಅವರು ಮಾತನಾಡುತ್ತಾ, ನೀಟ್ನಲ್ಲಿ ರಾಜ್ಯದಲ್ಲಿ 3ನೇ ರ್ಯಾಂಕ್ ಹಾಗೂ ದೇಶದಲ್ಲಿ 85ನೇ ರ್ಯಾಂಕ್ ಬರುವಂತೆ ಪ್ರೇರಣೆ ನೀಡಿದ ಸಂಸ್ಥೆ ಡಾಕ್ಟರ್ ಅಬ್ದುಲ್ ಖದೀರ್ ಕಾಲೇಜಿನ ಉಪನ್ಯಾಸಕರಿಗೆ ಮನಸಾರೆ ಅಭಿವಂದನೆ ಸಲ್ಲಿಸುತ್ತೇನೆ ಎಂದರು. ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಮಾತನಾಡುತ್ತಾ, ನೀಟ್ನಲ್ಲಿ 9ನೇ ರ್ಯಾಂಕ್ ಪಡೆದ ಬೀದರ್ನ ಕಾರ್ತಿಕ್ ರೆಡ್ಡಿ, 85ನೇ ರ್ಯಾಂಕ್ ಗಳಿಸಿದ ಬಸವಕಲ್ಯಾಣದ ಎಂಡಿ ಅರ್ಬಾಜ್ ಅಹಮದ್ ಹಾಗೂ ವಿವಿಧ ವಿಭಾಗಗಳ ಮುಖ್ಯಸ್ಥರಿಗೆ ದುಬೈ ಪ್ರವಾಸಕ್ಕೆ ಕಳುಹಿಸಲಾಗುವುದು ಎಂದು ತಿಳಿಸಿದರು. ಕಾರ್ತಿಕ್ ರೆಡ್ಡಿ ನೀಟ್ನಲ್ಲಿ 720 ಅಂಕಗಳ ಪೈಕಿ 710 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಮೊದಲಿಗರಾಗಿ ಹೊರಹೊಮ್ಮಿದ್ದಾರೆ. ಎಂಡಿ ಅರ್ಬಾಜ್ ಅಹಮದ್ 700 ಅಂಕಗಳನ್ನು ಗಳಿಸಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಬೀದರ್ ಹಾಗೂ ಕರ್ನಾಟಕದ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಹೇಳಿದರು. ನೀಟ್ ಬಂದ ಮೇಲೆ ಶಾಹೀನ್ ಕಾಲೇಜು ಗಳಿಸುವ ಸರ್ಕಾರಿ ಕೋಟಾದ ಉಚಿತ ವೈದ್ಯಕೀಯ ಸೀಟುಗಳ ಸಂಖ್ಯೆ ಹೆಚ್ಚುತ್ತಲೇ ನಡೆದಿದೆ. ಕಳೆದ ವರ್ಷ ಕಾಲೇಜು 327 ಸೀಟುಗಳನ್ನು ಪಡೆದಿತ್ತು. ಪ್ರಸಕ್ತ ವರ್ಷ 400 ಸೀಟುಗಳನ್ನು ಲಭಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಕಳೆದ ವರ್ಷ ಕಾಲೇಜು ರಾಜ್ಯದ ಸರ್ಕಾರಿ ಕೋಟಾದ ಒಟ್ಟು ಸೀಟುಗಳ ಪೈಕಿ 8.32% ಸೀಟ್ಗಳನ್ನು ಗಿಟ್ಟಿಸಿತು. ಈಗ 10% ಸೀಟ್ಗಳನ್ನು ಪಡೆಯುವ ಗುರಿ ಇದೆ. ನೀಟ್ನಲ್ಲಿ ರಾಷ್ಟ್ರಮಟ್ಟದ ಸೀಟುಗಳ ಪೈಕಿ 7% ಪಡೆದಿದ್ದು 1% ಸೀಟ್ಗಳನ್ನು ಗಳಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಶಾಹೀನ್ ಕಾಲೇಜು ಮೊದಲಿನಿಂದಲೂ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೆರವಾಗುತ್ತಾ ಬಂದಿದೆ. 8 ವರ್ಷಗಳ ಅವಧಿಯಲ್ಲಿ ಪ್ರತಿ ವರ್ಷ ತಲಾ 100ರಂತೆ 800 ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಪ್ರಸಕ್ತ ವರ್ಷ 111 ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಒದಗಿಸಲಾಗಿದೆ. ಕೊರೋನಾದಿಂದಾಗಿ ಪಾಲಕರನ್ನು ಕಳೆದುಕೊಂಡು 3 ವಿದ್ಯಾರ್ಥಿಗಳಿಗೂ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಶಾಹೀನ್ ಕಾಲೇಜಿನಲ್ಲಿ ಅತ್ಯುತ್ತಮ ಶೈಕ್ಷಣಿಕ ವಾತಾವರಣವಿದೆ. ನುರಿತ ಅನುಭವ ಉಪನ್ಯಾಸಕರು ಇದ್ದಾರೆ. ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದ ಜೊತೆಗೆ ಜೀವನ ಮೌಲ್ಯಗಳನ್ನು ಹೇಳಿಕೊಡಲಾಗುತ್ತದೆ. ಸರ್ವ ಜಾತಿ ಧರ್ಮಗಳ ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಪ್ರತೀಕವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ರೆಡ್ಡಿ ಅವರ ತಂದೆ ಬಿ ರಾಮರೆಡ್ಡಿ, ತಾಯಿ ಕಲ್ಪನಾ, ಎಂಡಿ ಅರ್ಬಾಜ್ ಅಹಮದ್ ಅವರ ತಂದೆ ಮೊಹಮ್ಮದ್ ಸಲಮುದ್ದೀನ್ ಇದ್ದರು. क्योंकि बीदर ज़िला जो कि ऐतिहासिक दृष्टि से देखा गया तो बहुत ही धार्मिकता आध्यात्मिकता में श्रेष्ठ जिला रहने के बावजूद शैक्षणिक क्षेत्र में पिछड़ा हुआ जिला कहा जाता था। लेकिन आज हम देख सकते हैं कि जो कि चंद सालों में हमारे शाहीन शिक्षण संस्था है और भी कुछ गुरुकुल है, ऐसे जो एजुकेशनिस्ट हैं उनकी निरंतर प्रयास से, उनके परिश्रम से आज हमारे प्रतिभावंत विद्यार्थी विद्यार्थिनियां जो हैं, जो इस देश के बहुत ही कठिन स्पर्धात्मक परीक्षा है, मेडिकल के प्रवेश परीक्षा जो नीट कहते हैं, इसमें हमारे ज़िले का एक बहुत ही प्रतिभावंत युवक जो पदवी पूर्व शिक्षण में शाहीन कॉलेज में पढ़ाई करके कर्नाटक राज्य को नंबर 1 रैंक, जो देश में 9वां रैंक जो मिला है कार्तिक रेड्डी, और एक देश में 85वां रैंक मिला है अरबाज खान। तो मैं कार्तिक रेड्डी को, अरबाज खान को, दोनों विद्यार्थियों को मेरे तरफ से, बीदर ज़िले की जनता की तरफ से, मेरे साथ रहीम खान, हमारे बसवराज जाब शेट्टी हैं, उनके तरफ से उनको हार्दिक हार्दिक बधाई देता हूँ। सबसे पहले मैं कार्तिक रेड्डी और अबराज को बहुत बहुत शुक्रिया अदा करता हूँ, धन्यवाद देता हूँ। और साथ ही शाहीन स्कूल के मैनेजमेंट और चेयरमैन, उनके सभी स्टाफ को, खासकर खदीर भाई को मैं, क्योंकि पूरे हमारे कर्नाटक में और पूरे हमारे देश में जो इंस्टीट्यूट से ये बच्चे रैंक लिए हैं और कर्नाटक के नंबर 1 और नंबर 3 दोनों, और इसी तरह से कम शाहीन स्कूल से 400 बच्चे खाली मेडिकल को जा रहे हैं और कम से कम दूसरे 400-800 दूसरे टॉप फील्ड में उनका भी सिलेक्शन हुआ है। तो इसलिए मैं बहुत बहुत
मुबारकबाद देता हूँ। और ख़ासकर शाहीन इंस्टीट्यूट को जो लोग कुछ बीच में कुछ गलत सलत बोलना चाह रहे थे, लेकिन खुदा उनका साथ है और हमेशा जिसके साथ खुदा का साथ रहता है उसको कोई रोक नहीं सकता। और शाहीन इंस्टीट्यूट आज कर्नाटक में नंबर 1 स्टूडेंट भी बना है और वो भी नंबर 1 बने, क्योंकि इंस्टीट्यूट कितना भी बड़ा रहो, इंस्टीट्यूट क्या भी रहो, वहाँ से प्रोडक्शन अच्छा होना चाहिए। तो यहाँ से इस इंस्टीट्यूट से हज़ारों बच्चे पढ़ के निकल रहे हैं, तो इसलिए हमारे बिदर का नाम रोशन किए हैं। मैं इनको पूरे कर्नाटक सरकार की तरफ से, फिर हमारे तरफ से, पूरे बिदर की जनता की तरफ से बहुत बहुत, इनके पेरेंट्स को और इनके फ्रेंड्स को और सभी बिदर के युग को, बिदर के सभी स्टूडेंट्स को मैं बहुत बहुत ಧನ್ಯವಾದ देता हूँ। ಆಲ್ ಇಂಡಿಯಾ 9th ರ್ಯಾಂಕ್ ಗಳಿಸಿದ್ದೇನೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಪೇರೆಂಟ್ಸ್ ಟೀಚರ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಸ್ಟೇಟ್ ರ್ಯಾಂಕಿಂಗ್ನು ನಂದು 1 ಆಗಿದೆ. ಪ್ರಥಮ ರ್ಯಾಂಕ್ ಪಡೆದಿದ್ದೇನೆ ನೀಟ್ ಪರೀಕ್ಷೆಯಲ್ಲಿ. ಕೆಸೆಟ್ನಲ್ಲೂ 9th ರ್ಯಾಂಕ್ ಬಂದಿತ್ತು ವೆಟರ್ನರಿನಲ್ಲಿ. ಅದಕ್ಕಾಗಿ ನಾನು ನನಗೆ ಎಲ್ಲ ಸಪೋರ್ಟ್ ಮಾಡಿದವರಿಗೆ ಎಲ್ಲ ತುಂಬ ಧನ್ಯವಾದ ಹೇಳ್ತೀನಿ. ಅಬ್ದುಲ್ ಕದೀರ್ ಸರ್ ಅವರು, ನಮ್ಮ ಚೇರ್ಮನ್ ಸರ್ ಅವರು ನಮಗೆ ಕ್ಲಾಸ್ಗೆ ಬಂದು ಮೋಟಿವೇಟ್ ಮಾಡ್ತಾಯಿದ್ರು. ನೀವು ಇನ್ನೂ ಅಚೀವ್ ಮಾಡ್ಬೋದು ಅಂತ ಇನ್ಸ್ಪಿರೇಷನ್ ಕೊಡ್ತಾಯಿದ್ರು. ಅವರಿಗೂ ಧನ್ಯವಾದಗಳು. ಮತ್ತು ಇವತ್ತು ಈಶ್ವರ್ ಖಂಡ್ರೆ ಸರ್ ಅವರು, ರಹೀಮ್ ಖಾನ್ ಸರ್ ಅವರು ಬಂದು ನಮಗೆಲ್ಲ ಸನ್ಮಾನಿಸಿದ್ದಾರೆ, ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮುಂದೆ ಇನ್ನಷ್ಟು ನಾವು ಅಚೀವ್ ಮಾಡಬೇಕೆಂದು ನಮ್ಮಲ್ಲಿ ಭರವಸೆ ತುಂಬಿದ್ದಾರೆ. ಅದಕ್ಕೆ ಅವರಿಗೂ ಧನ್ಯವಾದಗಳು. ಅಲ್ಲೇ ಏಮ್ಸ್ ಡೆಲ್ಲಿ ಕಾಲೇಜ್ ಇದೆ, ಇಂಡಿಯಾದ ಟಾಪ್. ಏಮ್ಸ್ ನ್ಯೂ ಡೆಲ್ಲಿ ಇಂಡಿಯಾದ ಟಾಪ್ ಮೆಡಿಕಲ್ ಕಾಲೇಜ್ ಇದೆ. ಅಲ್ಲೇ MBBS ಕೋರ್ಸ್ ಮಾಡಬೇಕಂತ ಇದೆ. I secured All India rank 85th position and I am ranked 3 throughout the state. I would like to thank Dr. Abdul Qadir sir for motivating me. I would like also thank to ईश्वर खंडरे सर, रहीम खान सर जो अपना कीमती वक्त दे के आज हमारे लिए टाइम निकाले. I would like to thank them. I would like to also thank Shine Group of Institutions whose teachers are very motivating. Teachers का हमेशा support रहा. I would like to thank Almighty for this support. Thank you. कर्नाटका का रैंक नंबर 1, ऑल इंडिया का रैंक नंबर 9, यह बहुत बड़ा रैंक होता है और कर्नाटका की हिस्ट्री में, मुकम्मल हिस्ट्री में, टोटल हिस्ट्री में इतने मार्क्स आज तक कोई और स्टूडेंट नहीं लाया था. इसके लिए मैं कार्तिक रेड्डी और उनके फैमिली को, बीदर के सारे लोगों को मुबारकबाद दूंगा. आज बीदर में खुशियां हैं. इसी तरह अरबाज़ जिसका 85th रैंक है ऑल इंडिया रैंक और कर्नाटका स्टेट का 3rd रैंक है, जो एक बहुत ही गरीब घराने से ताल्लुक़ रखता है, जिसके फादर लॉरी ड्राइवर हैं और लास्ट 4 ईयर्स से पैरालिसिस का शिकार हैं, बीमार हैं, बेड रेस्ट पर हैं और घर के हालात साजगार नहीं हैं. ऐसे हालात में भी बच्चा ये मेहनत किया और बीदर का नाम रोशन किया, शाहीन का नाम रोशन किया. और इसी तरह कई बच्चे हैं जो 650 के ऊपर, 600 के ऊपर मार्क्स लाए हैं. और इस साल हम 400 गवर्नमेंट फ्री मेडिकल सीट्स हमारे स्टूडेंट्स लेने में कामयाब होंगे, एक्सपेक्टेशन कर रहे हैं. लास्ट ईयर 327 स्टूडेंट्स को गवर्नमेंट फ्री सीट मिली थी. इसी तरह आज तक अल्हम्दुलिल्लाह लास्ट 15 ईयर्स में अराउंड 1900 स्टूडेंट्स को गवर्नमेंट मेडिकल कॉलेजेस में एडमिशन दिलाने में शाहीन का कंट्रीब्यूशन है. एक माहौल, एक कल्चर, एक डिसिप्लिन जो है, भाईचारगी का, प्यार और मोहब्बत का माहौल, जिसकी वजह से जो है स्टूडेंट्स की जो है सारी एबिलिटी यूटिलाइज़ करने में उनको मदद मिल रही है. यकीनन ये जॉइंट एफर्ट्स का नतीजा है. लेक्चरर्स शदीद मेहनत करते रहे, स्टूडेंट्स मेहनत करे, पेरेंट्स का पूरा ट्रस्ट, भरोसा, एतमाद शाहीन के साथ था, जिसके नतीजे में ये नताइज बीदर में आ रहे हैं. ಬೀದರ್ ನಗರದ ಪಾಪ್ನಸ್ ದೇವಸ್ಥಾನದ ರಸ್ತೆಯಲ್ಲಿರುವ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವಿವೇಕ್ ಭವನದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಹಿಂದೂಪರ ಸಂಘಟನೆಗಳಿಂದ ಪ್ಯಾರಾಮಿಲಿಟರಿಯ CRPF ಯೋಧರಿಗೆ ದೇಶ ಸೇವೆ ಸಲ್ಲಿಸಿ ನಿವೃತ್ತರಾದ ಬೀದರ್ ಜಿಲ್ಲೆಯ ಹೆಮ್ಮೆಯ ಸುಪುತ್ರರಾದ ಬಸಯ್ಯ M ಸ್ವಾಮಿ ದಂಪತಿಗಳಿಗೆ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸುವ ಮೂಲಕ ಅತಿಥಿ ಗಣ್ಯರು ವೀರ ಯೋಧ ಬಸಯ್ಯ ಸ್ವಾಮಿ ಅವರ ದೇಶ ಸೇವೆಯ ಬಗ್ಗೆ ಗುಣಗಾನ ಮಾಡಿದರು.
ಭಾನುವಾರ ಸಂಜೆ ಪಾಪ್ನಶ್ ಗೇಟ್ ಒಳಗಿರುವ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿರುವ ವಿವೇಕ್ ಭವನದಲ್ಲಿ ಬೀದರ್ ನಾಗರಿಕರ ವೇದಿಕೆ ಕನ್ನಡಾಂಬೆ ಗೆಳೆಯರ ಬಳಗ ಶ್ರೀ ರೇಣುಕ ಮಹೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಏಕ್ತಾ ಫೌಂಡೇಶನ್ ಜೈ ಭವಾನಿ ಮೋಟರ್ಸ್ ಮತ್ತು ಫಂಕ್ಷನ್ ಹಾಲ್ ಶಿವನಗರ ಮತ್ತು ನವದಗಿರಿ ಗೆಳೆಯರ ಬಳಗ ಶ್ರೀ ಜಗದ್ಗುರು ರೇಣುಕ ಮಹೇಶ್ವರ ಚಾರಿಟೇಬಲ್ ಟ್ರಸ್ಟ್ ಮತ್ತು ಅಭಿರುಚಿ ವಾಟರ್ ಕಂಪನಿ ಬೀದರ್ ಇವರ ಸಹಯೋಗದಲ್ಲಿ ಇತ್ತೀಚೆಗೆ ಸಿಆರ್ಪಿಎಫ್ ಯೋಧರಿಗೆ ಸೇವೆಗೈದು ನಿವೃತ್ತರಾದ ಬಸವಯ್ಯ ಸ್ವಾಮಿ ಅವರನ್ನು ಸನ್ಮಾನಿಸಿ ಮಾತನಾಡಿದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಜ್ಯೋತಿರ್ಮಯಾನಂದಜಿ ಮಹಾರಾಜರು ಪ್ರತಿಯೊಬ್ಬರೂ ಸೈನಿಕ ಮನೋಭಾವನೆ ಬೆಳೆಸಿಕೊಂಡಲ್ಲಿ ದೇಶ ಅಭಿಮಾನದ ಕಿಚ್ಚು ಹೆಚ್ಚಬಲ್ಲದೆಂದು ತಿಳಿಸಿದರು. ಸೈನಿಕ ಮನೋಭಾವನೆ ಬೆಳೆದರೆ ಪ್ರತಿಯೊಬ್ಬರಲ್ಲಿ ಶಿಸ್ತು ಹಾಗೂ ಸಮಯ ಪಾಲನೆಯ ಜಾಗೃತಿ ಉಂಟಾಗುತ್ತದೆ. ದೇಶದ ಸಂಪತ್ತು ಸಂರಕ್ಷಿಸುವ ಮನೋಭಾವ ಬೆಳೆದು ಸ್ವಾಭಿಮಾನ ಹಾಗೂ ಆತ್ಮ ಅಭಿಮಾನ ಉಜ್ವಲಗೊಳ್ಳುವುದೆಂದು ಹೇಳಿದರು. ಇಂದು ಶಿಕ್ಷಣ ವ್ಯವಸ್ಥೆ ಯುವ ಜನರಿಗೆ ಆಷಾಢೀಕರಣಗೊಳಿಸುತ್ತದೆ. ಹುಲಿಗಳಂತಿದ್ದ ಬದುಕು ಇಂದು ಕುರಿ ಹಿಂಡಿಗೆ ಸೀಮಿತವಾಗತೊಡಗಿದೆ. ಕುಂಭಕರ್ಣ ನಿದ್ರೆಯೆಂದು ವಿವೇಕತ್ವ ಬೆಳೆಸಿಕೊಳ್ಳಬೇಕು. ಯೋಧರನ್ನು ಹಾಗೂ ಸ್ತ್ರೀ ಸಂಪತ್ತನ್ನು ಉದಾರವಾಗಿ ಗೌರವಿಸುವ ಮತ್ತು ಪ್ರಕೃತಿ ಆರಾಧಿಸುವ ಮನೋಭಾವ ಬೆಳೆಸಿಕೊಂಡಲ್ಲಿ ಶ್ರೇಷ್ಠ ನಾಗರಿಕತ್ವ ಸಾಧ್ಯವಾಗಲಿದೆ ಎಂದರು. ಸೈನಿಕನಿಗೆ ಕೊಡುವ ಗೌರವ ದೇವರ ಪೂಜೆಗಿಂತ ಮಿಗಿಲಾದದ್ದು. ದೇಶ ಸೇವೆಯಲ್ಲಿ ದೇವರನ್ನು ಕಾಣಬೇಕು. ಪ್ರತಿಯೊಬ್ಬರು ಸೈನಿಕರಂತೆ ಪುಟ್ಟಿದ್ದೆದ್ದು ನಿಲ್ಲಬೇಕು. ನೈತಿಕ ವಿಚಾರ ಸೇವಾಧನುಶೈಲ ಮನೋಭಾವ ಬೆಳೆಸಿಕೊಳ್ಳಬೇಕು. ಸ್ಪಂದಿಸುವ ಶಕ್ತಿ ಬರಬೇಕು. ಯೋಗ ಹಾಗೂ ತ್ಯಾಗ ನಮ್ಮ ಉಸಿರಾಗಬೇಕು. ಚಿಂತನ ಶಕ್ತಿ ಜಾಗೃತವಾಗಬೇಕು. ಆಗ ಮಾತ್ರ ನಿಜವಾದ ಮಾನವ ಜೀವನ ಸಾಧ್ಯ ಎಂದು ಸ್ವಾಮೀಜಿ ಪ್ರತಿಪಾದಿಸಿದರು. ಭಾರತೀಯ ಜನತಾ ಪಕ್ಷದ ಕಲಬುರಗಿ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡುತ್ತಾ, ಯಾವುದೇ ಜಾತಿ ಭೇದವಿಲ್ಲದೆ ಹೊರಡುವ ನಮ್ಮ ವೀರ ಯೋಧರಿಗೆ ಗೌರವ ಕೊಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಬೇಕು. ನಿವೃತ್ತಿಯಾಗಿ ಮನೆಗೆ ಬಂದ ಸೈನಿಕ ಅವನು ಕೇವಲ ಕುಟುಂಬದ ಮಗನಲ್ಲ, ಇಡೀ ಸಮಾಜದ ಮಗನಾಗುತ್ತಾನೆ. ಸರ್ಕಾರಿ ನೌಕರರಿಗೆ ಹೋಗುವುದಕ್ಕಿಂತ ಮುಂಚೆ ಪ್ರತಿಯೊಬ್ಬ ವ್ಯಕ್ತಿಗೆ ಮೊದಲು ಕೆಲವು ವರ್ಷಗಳ ಕಾಲ ದೇಶ ಸೇವೆ ಮಾಡುವ ಅವಕಾಶ ನೀಡಬೇಕು. ಹೀಗಾದಾಗ ಮಾತ್ರ ಒಬ್ಬ ಯೋಧನ ನೋವು ಏನು ಎಂಬುದು ಎಲ್ಲರಿಗೂ ಅರ್ಥವಾಗುತ್ತದೆ. ಪ್ರತಿ ತಿಂಗಳು ಒಬ್ಬೊಬ್ಬ ಯೋಧರಿಗೆ ಸನ್ಮಾನ ಮಾಡುವ ಪರಿಪಾಠ ಹಾಕಿಕೊಳ್ಳಿ. ಇದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಎಂದರು. ಇಬ್ಬರು ಮಕ್ಕಳನ್ನು ಹೆತ್ತರೆ ಒಬ್ಬ ಮಗನನ್ನು ದೇಶ ಸೇವೆಗಾಗಿ, ಇನ್ನೊಬ್ಬನನ್ನು ಪಾಲಕರ ಸೇವೆಗೆ ನಿಯೋಜಿಸಬೇಕು. ಈ ನಿಟ್ಟಿನಲ್ಲಿ ಮನ್ಮಥಯ್ಯ ಮತ್ತು ನೀಲಮ್ಮ ದಂಪತಿಗಳು ತಮ್ಮ ಮಗ ಬಸಯ್ಯನವರ ದೇಶ ಸೇವೆಗೆ ಕಳುಹಿಸಿದ್ದು ಹೆಮ್ಮೆಯ ವಿಷಯ ಎಂದು ಶ್ಲಾಘಿಸಿದರು. ಕನ್ನಡಾಂಬೆ ಗೆಳೆಯರ ಬಳಗದ ಅಧ್ಯಕ್ಷ ವಿರೂಪಾಕ್ಷ ಗಾದ್ಗಿ ಪ್ರಾಸ್ತಾವಿಕ ಮಾತನಾಡಿ, ಒಬ್ಬ ಹಿರಿಯ ಅಧಿಕಾರಿ ನಿವೃತ್ತಿಯಾದರೆ ಅಥವಾ ವರ್ಗಾವಣೆಯಾದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಸನ್ಮಾನ ಮಾಡುತ್ತಾರೆ. ಆದರೆ ಹಗಲಿರುಳು ದೇಶ ಕಾಯುವ ಯೋಧರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹಿಂಜರಿಯುತ್ತಾರೆ. ಒಬ್ಬ ಯೋಧ ನಿವೃತ್ತಿಯಾಗಿ ಪುನರ್ಜನ ಸೇವೆಗೆ ಸಿದ್ಧವಾದರೆ ಕೀಳುಮಟ್ಟದ ಕೆಲಸ ನೀಡುವ ವ್ಯವಸ್ಥೆ ತೊಕಲಾಗಬೇಕಿದೆ. ಈ ದೇಶದ ನಿಜವಾದ ಆಸ್ತಿಯಾಗಿರುವ ಕೃಷಕ, ಸೈನಿಕ ಹಾಗೂ ಶಿಕ್ಷಕರನ್ನು ಎಲ್ಲ ಸಮಾಜ, ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಉದಾರವಾಗಿ ಗೌರವಿಸಿದರೆ ಮಾತ್ರ ಈ ದೇಶದ ಭವಿಷ್ಯ ಗಟ್ಟಿಯಾಗಿರಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಿವೃತ್ತರಾದ ಬಸಯ್ಯ ಸ್ವಾಮಿ ದಂಪತಿಗಳು ಜಿಲ್ಲಾ ಇತರ ವೀರ ಸೈನಿಕರಾಗಿ ಸೇವೆಗೈದು ನಿವೃತ್ತರಾದ ದಿಗಂಬರ ದತ್ತು, ರಾಜಪುತ್ರ ಶರಣಪ್ಪ, ಮಾರುತಿ, ಸಿದ್ದಯ್ಯ ಸ್ವಾಮಿ, ರಾಮಣ್ಣ ಮೇತ್ರೆ, ಮಲ್ಲಿಕಾರ್ಜುನ್ ಮದನೂರೆ, ಸುಭಾಷ್ ಅಲ್ಲೂರ್, ಕಲ್ಯಾಣ್ ರಾವ್ ಸೇರಿದಂತೆ 10ಕ್ಕೂ ಅಧಿಕ ಜನರಿಗೆ ಇದೇ ವೇಳೆ ಗೌರವಿಸಲಾಯಿತು. ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ, ತಾಲೂಕು ಪಂಚಾಯತ್ ಸದಸ್ಯ ಮಾದಪ್ಪ ಮಿಠಾರೆ, ಬಸಯ್ಯ ಸ್ವಾಮಿ ಅವರ ತಂದೆ ಮನದಮತಯ್ಯ ಸ್ವಾಮಿ, ತಾಯಿ ನೀಲಮ್ಮ, ಪತ್ನಿ ಸುರೇಖಾ, ಸಹೋದರ ಸಿದ್ದು ಸ್ವಾಮಿ ಹಾಗೂ ದಾನೇಶ್ವರಿ ಸ್ವಾಮಿ, ಶ್ರೀ ರೇಣುಕ ಮಹೇಶ್ವರ ಸೌಹಾರ್ದ ಸಹಕಾರಿ ನಿಯಮಿತದ ಅಧ್ಯಕ್ಷ ಮಹೇಶ್ವರ ಸ್ವಾಮಿ, ಪತ್ರಕರ್ತರ ಮಹಾರುದ್ರ ಡಾಕುಳ್ಗಿ, ವಿನೋದ್ ಹೊನ್ನ, ಶ್ರೀಕಾಂತ್ ಸ್ವಾಮಿ, ಸೋಲಪುರ್, ಬೀದರ್ ಜಿಲ್ಲೆಯ ಹಲವಾರು ಯೋಧರ ಕುಟುಂಬಸ್ಥರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ದೇವರಾದ ಚಪ್ಪಾಳೆಯೊಂದಿಗೆ ನಾವು ರಾಷ್ಟ್ರಪತಿಗೆ ನಾವು ಪೂಜ್ಯ ಸ್ವಾಮಿ ವಿವೇಕಾನಂದರಿಗೆ ನಾವು ಗೌರವವನ್ನು ಸಲ್ಲಿಸುವ. ಯಾರು ತನ್ನ ಹೃದಯದ ನೆತ್ತರಿನಿಂದ ಇತರರಿಗೆ ದಾರಿ ನಿರ್ಮಿಸುತ್ತಾನೋ ಆತನೇ ಮಾನವ ಕೋಟಿಯ ನಿಜವಾದ ಸ್ನೇಹಿತ ಎನ್ನುವಂಥ ಸ್ವಾಮಿ ವಿವೇಕಾನಂದರ ಮಾತಿನಂತೆ ಇವತ್ತು ವೀರ ಯೋಧರು ಮತ್ತು ಸೈನಿಕರು ತಮ್ಮ ಹೃದಯದ ನೆತ್ತರು ಮಾತ್ರವಲ್ಲ, ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶ ಸೇವೆಯನ್ನ ಮಾಡ್ತಾ ಇದ್ದ ಈ ಸಂದರ್ಭದಲ್ಲಿ ಸಾಕಷ್ಟು ಈ ಬಾರಿ ಮಳೆ ಆಗಿದೆ, ಆದರೆ ಬೆಳೆ ನಾಶ ಆಗ್ತಾ ಇದೆ. ಮತ್ತೆ ಈ ಲೋಕದಲ್ಲಿ ಸಮೃದ್ಧಿಯನ್ನು ನೆಲೆಸಲಿ, ಹಸಿರು ತುಂಬಿ ತುಳುಕಲಿ ಅಂತ ತಿಳ್ಕೊಂಡು ಶುಭಾಶಯದೊಂದಿಗೆ ಇದೀಗ ಸಸಿಗೆ ನೀರೆಲ್ಲುವುದರ ಮುಖಾಂತರವಾಗಿ ಪರಮ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಶ್ರೀಗಳು, ರಾಮಕೃಷ್ಣ ವಿವೇಕಾನಂದ ಆಶ್ರಮ ಬೀದರ್ ಹಾಗೂ ಅತಿಥಿಗಳು ಗಣ್ಯರು ರವೀಂದ್ರ ಸ್ವಾಮಿಯವರು, ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಅವರು ಹಾಗೂ ವಿರೂಪಾಕ್ಷ ಗಾದ್ಗಿ ಅವರು, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಶ್ರೀ ಬಸವಯ್ಯ ಸ್ವಾಮಿಯವರು ಎಲ್ಲರೂ ಕೂಡ ಸಸಿಗೆ ನೀರು ಯಾರು
ಬನ್ನಿ. ಇವತ್ತು ಇಡೀ ಸಮಾಜ, ವ್ಯವಸ್ಥೆ, ಚಿಂತನೆ, ಶಿಕ್ಷಣ ವ್ಯಕ್ತಿಗಳನ್ನ ಆಷಾಢಭೂತಿಗಳನ್ನಾಗಿ ಮಾಡ್ತಾ ಇದೆ. ನಿಜಕ್ಕೂ ಇದೊಂದು ದುರ್ದೈವದ ಸಂಗತಿ. ಹಾಗಾಗಬಾರದು. ಈಶ್ವರ್ ಸಿಂಗ್ ಅವರು ಹೇಳಿದ್ರು, ಅಧಿಕಾರಿಗಳೇ ಗಡಿಯನ್ನು ಏನು ಸೇವೆಯನ್ನು ಕಡ್ಡಾಯ ಮಾಡ್ಬೇಕಂತ ಹೇಳಿ. ಆದ್ರೆ ನಾನು ಇನ್ನೂ ಒಂದು ಮುಂದೆ ಹೆಚ್ಚುವಾಗಿ ಹೇಳಿ ಇಷ್ಟಪಡ್ತಾ ಇದ್ದೀನಿ, ಪ್ರತಿಯೊಬ್ಬ ಮನುಷ್ಯನಿಗೂ ಅಲ್ಲಿ ಅದನ್ನ ಕಡ್ಡಾಯ ಮಾಡಬೇಕು, ಪ್ರತಿಯೊಬ್ಬ ನಾಗರಿಕನಿಗೂ ಕಡ್ಡಾಯ ಮಾಡಬೇಕು. ಯಾಕಂದ್ರೆ ನಾಗರಿಕದ ರೀತಿ, ನನ್ನ ನಾಗರಿಕನಾಗಿಲ್ಲ, ಸಿಟಿಜನ್ ಆಗಿಲ್ಲ. ನಾವು ಸಿಟಿಜನ್ಶಿಪ್ ಅನ್ನೋದೇ ಭಾರತೀಯರಿಗೆ ಗೊತ್ತಿಲ್ಲ. ಯಾಕಂದ್ರೆ ಕುರಿಗಳ ಹಾಗೆ ಇವತ್ತು ಸಮಾಜದ ವರ್ತನೆ ಇದೆ. ಸ್ವಲ್ಪ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ನಮ್ಮೆಲ್ಲರ ಕರ್ತವ್ಯ ಇದೆ. 130 ಕೋಟಿ ಜನಸಂಖ್ಯೆ ಅಂದ್ರೆ ಇದು ದನಗಳ ಸಂಖ್ಯೆ ಆಗಬಾರ್ದು, ನಿಜವಾದ ನಾಗರಿಕ ಸಂಖ್ಯೆ ಆಗಬೇಕು, ನಿಜವಾದ ಮಾನವ ಸಂಪನ್ಮೂಲ ಆಗಬೇಕು. ಪ್ರತಿಯೊಬ್ಬನ ಕರ್ತವ್ಯ ಇದೆ ಇದು. ಯಾವ ದೇಶ ನಮಗೆ ಅನ್ನ ಕೊಡ್ತೇವೆ, ಯಾವುದು ನಮಗೆ ಬದುಕಲಿಕ್ಕೆ ನೆಲೆ ಕೊಡ್ತಾ ಇದೆಯೋ, ಯಾವುದು ನಮ್ಮನ್ನು ಕಾಪಾಡ್ತಾ ಇದೆಯೋ ಅದರ ಬಗ್ಗೆ ಗೌರವ ಸಲ್ಲಿಸಬೇಕಾಯಿತು ಅವನ ಪ್ರಥಮ ಧರ್ಮ. ಸ್ವಾಮಿ ವಿವೇಕಾನಂದರು 330 ಕೋಟಿ ದೇವತೆಗಳನ್ನು ನೀರಲ್ಲಿ ಬಿಸಾಕು, ದೇಶವೇ ನಿನ್ನ ಪ್ರಥಮ ಆರಾಧ್ಯ ದೈವ ಆಗಲಿ ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದರು. ಸರ್ವಸಂಗ ಪರಿತ್ಯಾಗಿ ಅಂತ ಸನ್ಯಾಸಿ ಆ ಮಾತನ್ನು ಹೇಳಬೇಕಾದ್ರೆ ಇವತ್ತು ಎಲ್ಲಿದೆ ಕಲ್ಪನೆ? ಬಹುಶಃ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ, ಪ್ರತಿಯೊಂದು ಮನೆಯಲ್ಲಿ 2 ಮಕ್ಕಳಾಗಬೇಕು, ಒಂದು ದೇಶಕ್ಕೆ ಅರ್ಪಣೆ ಆಗಬೇಕು, ಒಂದು ಮನೆಯನ್ನ ನೋಡ್ಕೊಂಡು ಹೋಗ್ಬೇಕು ಅಂತ. ನಾವು ಅವರ ಬದುಕನ್ನು ನೋಡಬೇಕು. 62ರ ಯುದ್ಧದ ನಂತರ ಈ ದೇಶದ ಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ ಅವರು ಒಂದು ಹಾಡನ್ನು ಹಾಡಿದರು. ಈ ಮೇರೆ वतन के लोगों जरा आंख में भर लो पानी, जो शहीद हुए हैं उनकी जरा याद करो पानी. ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಪ್ರಾಂತ ಇಲ್ಲ, ಭಾಷೆ ಇಲ್ಲ. कोई सिख, कोई जाट मराठा, कोई गुरखा, कोई गुजराती. ಆ ಯುದ್ಧ ನಾವು ಸೋತಿರಬಹುದು, ಭೂಮಿ ಕಳ್ಕೊಂಡಿರಬಹುದು, ಆದರೆ ಈ ಗಡಿಯನ್ನ ರಕ್ಷಣೆ ಮಾಡಲಿಕ್ಕೆ ನಮ್ಮ ಯೋಧರು ಬಲಿದಾನ ಮಾಡಿದ್ರಲ್ಲ, ಅದನ್ನು ಯಾವತ್ತೂ ಕೂಡ ಮರಲಿಕ್ಕೆ ಆಗುವುದಿಲ್ಲ. ಸಾವಿರಾರು ನಮ್ಮ ಸೈನಿಕರ ಪ್ರಾಣ ಹೋಗಿ ಹಿಮದಲ್ಲಿ ಕರಗಿ ಹೋಯಿತು ಅಂತ ಹೇಳ್ತಾರೆ. ಅಂದ್ರೆ ದೇಶ ಸೇವೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಒಂದ್ಸತಿ ಸೈನಿಕರ ಕಡೆ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಆ ಕಿಚ್ಚು ಹಾಗಿರುತ್ತೆ. ನಾವು ಬೇರೆ ದೇಶದ ಸೈನಿಕರನ್ನ ನಾವು ನೋಡ್ತೀವಿ, ಸೌಲಭ್ಯಕ್ಕಾಗಿ ನೌಕರಿಗಾಗಿ ನೌಕರಿ ಮಾಡ್ತಾರೆ. ಆದರೆ ನಮ್ಮ ದೇಶದ ಸೈನಿಕರು ಸ್ವಾಭಿಮಾನ ಹಾಗೂ ಭಾರತ ಮಾತೆಯ ರಕ್ಷಣೆಗೋಸ್ಕರ ಕೆಲಸವನ್ನು ಮಾಡ್ತಾರೆ. ಪಶುಸಂಗೋಪನೆ ವಾಕ್ಛಾಜ್ ಹಾಗೂ ಬೀದರ್ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಇತ್ತೀಚೆಗೆ ನಿಧನರಾದ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಶಾಸಕರಾಗಿದ್ದ ದಿವಂಗತ ಬಿ ನಾರಾಯಣರಾವ್ ಅವರ ಸಮಾಧಿಗೆ ಭೇಟಿ ನೀಡಿ ನಮನ ಸಲ್ಲಿಸಿ ಬಿ ನಾರಾಯಣರಾವ್ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಬಳಿಕ ಪಶುಸಂಗೋಪನೆ ವಾಕ್ಛಾಜ್ ಹಾಗೂ ಬೀದರ್ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಬಿ ನಾರಾಯಣರಾವ್ ಅವರ ಧರ್ಮಪತ್ನಿ ಹಾಗೂ ಮಗ ಗೌತಮ್ ನಾರಾಯಣರಾವ್ ಅವರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ್ ಖೂಬಾ, ಮುಖಂಡರಾದ ಶರಣು ಸಲಗರೆ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗುಂಡಾರೆಡ್ಡಿ, ಸಂಜಯ್ ಪಟವಾರಿ, ಅಶೋಕ್ ವಖಾರೆ, ಶಿವಾನಂದ್ ಮಠಾಳ್ಕರ್, ದತ್ತು ತುಂಗವ್, ಅಶೋಕ್ ಹೊಕ್ರಣೆ, ಕಾಮಣ್ಣ, ಸೂರ್ಯಕಾಂತ್ ಚಿಲ್ಲಬಟ್ಟೆ, ರಮೇಶ್ ದೇವಕ, ಸಚಿನ್ ರಾಠೋಡ್, ಅನಿಲ್ ಭೋಸರೆ, ಮಲ್ಲಿಕಾರ್ಜುನ್ ಕುಂಬಾರ್, ಅರ್ಹಾನ್ ಸಾವಳೆ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು. ಪಶುಸಂಗೋಪನೆ ವಾಕ್ಛಾಜ್ ಹಾಗೂ ಬೀದರ್ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಇತ್ತೀಚೆಗೆ ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಬೆಳಕುಣಿ ಗ್ರಾಮಕ್ಕೆ ಭೇಟಿ ನೀಡಿ ವಿಪರೀತ ಮಳೆಯಿಂದಾಗಿ ಹಾನಿಗೊಳಗಾದ ರೈತರ ಸಮಸ್ಯೆಗಳನ್ನು ಆಲಿಸಿದರು.
ಗ್ರಾಮದಲ್ಲಿನ ವಿವಿಧ ಕೃಷಿ ಜಮೀನುಗಳಿಗೆ ತೆರಳಿ ಹಾನಿಯ ಬಗ್ಗೆ ರೈತರಿಂದ ವಿವರಣೆ ಪಡೆದರು. ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿರುವುದರಿಂದ ಹೊಲಗಳ ತುಂಬೆಲ್ಲ ನೀರು ಆವರಿಸಿದೆ. ಬೆಳೆದು ನಿಂತಿದ್ದ ಎಲ್ಲ ಫಸಲು ಕೆಲಸಕ್ಕೆ ಬಾರದಂತಾಗಿದ್ದು ಇಷ್ಟು ದಿನಗಳ ಶ್ರಮವೆಲ್ಲ ವ್ಯರ್ಥವಾಗಿದೆ. ಈ ವರ್ಷವಾದರೂ ಸ್ವಲ್ಪ ಆದಾಯ ಗಳಿಸಬಹುದೆಂಬ ನಿರೀಕ್ಷೆ ಇತ್ತು, ಅದೆಲ್ಲ ಹುಸಿಯಾಗಿದೆ. ತಾವು ಮುತುವರ್ಜಿ ವಹಿಸಿ ಬೇಗ ಪರಿಹಾರ ಧನ ಸಿಗುವಂತೆ ಮಾಡಬೇಕೆಂದು ರೈತರು ಸಚಿವರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಸರ್ಕಾರವು ರೈತರ ಬೆನ್ನಾಗಿದೆ. ಜಿಲ್ಲೆಯಲ್ಲಿ ಉಂಟಾಗಿರುವ ಹಾನಿಯ ಕುರಿತು ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿದ್ದೇನೆ. ಈಗಾಗಲೇ ಬೀದರ್ ಜಿಲ್ಲೆಯನ್ನು ಪ್ರವಾಹ ಪೀಡಿತ ಪ್ರದೇಶವೆಂದು ಘೋಷ ಪಡೆದು ಮುಖ್ಯಮಂತ್ರಿಯವರು ಇನ್ಪುಟ್ ಸಬ್ಸಿಡಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸಂಕಷ್ಟಕ್ಕೊಳಗಾದ ರೈತರಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಭರವಸೆ ನೀಡಿದರು. ಇದೇ ವೇಳೆ ಮಳೆಯಿಂದಾಗಿ ಹಾಳಾಗಿರುವ ಗ್ರಾಮದ ಮುಖ್ಯ ರಸ್ತೆಯ ಸೇತುವೆಯನ್ನು ವೀಕ್ಷಿಸಿದರು. ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮಾತನಾಡಿ ಶೀಘ್ರದಲ್ಲಿಯೇ ಸೇತುವೆಯನ್ನು ದುರಸ್ತಿಗೊಳಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರು, ಸಾರ್ವಜನಿಕರು ಹಾಗೂ ರೈತರು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.